Hi everyone. In this video, we will be studying about a very important topic in ecology that is called as population interaction. Every year, ಒಂದಲ್ಲ ಒಂದು ಕ್ವಶನ್ನು ಈ ಒಂದು ಟಾಪಿಕ್ಕಿಂದ ನೀಟ್ ಎಕ್ಸಾಮ್ಗೆ ಬಂದಿರುತ್ತೆ. ಹಾಗಾಗಿ ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್. ಮೊದಲಿಗೆ ಪಾಪ್ಯುಲೇಷನ್ ಅಂದರೆ ಏನು? ಆ್ಯಂಡ್ ಇಫ್ ಐ ಆಸ್ಕ್ ಯು ಒಂದು ಸಿಂಪಲ್ ಕ್ವಶನ್, ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಂತ ಕೇಳಿದರೆ ನಿಮ್ಮ ತಲೆಯಾಗ ಅಪ್ರಾಕ್ಸಿಮೇಟ್ಲಿ ಬರ್ಬೋದು ಅಂದಾಜು 140 ಕ್ರೋರ್ ಅಥವಾ 130 ಕ್ರೋರ್ ಇರ್ಬೋದು ಅಂತ ಹೇಳಿ. ಬಟ್ ಡಿಡ್ ಐ ಮೆನ್ಷನ್ ವಿಚ್ ಪಾಪ್ಯುಲೇಷನ್ ಐ ಆಮ್ ಆಸ್ಕಿಂಗ್? ಇಲ್ಲಲ್ಲ, ಐ ಆಮ್ ಆಸ್ಕಿಂಗ್ ಹ್ಯೂಮನ್ ಪಾಪ್ಯುಲೇಷನ್ ಅಂತ ಕೇಳಿದ್ನೋ ಅಥವಾ ಡಾಗ್ ಪಾಪ್ಯುಲೇಷನ್ ಕೇಳಿದ್ನೋ. ಸೊ ಅದು ಬೇಸಿಕ್ ಪಾರ್ಟ್ ಆಫ್ ದಿಸ್ ಕಾನ್ಸೆಪ್ಟ್. ಮೊದಲಿಗೆ ಪಾಪ್ಯುಲೇಷನ್ ಅಂದರೆ ಏನಂತ ನೋಡೋಣ. ಪಾಪ್ಯುಲೇಷನ್ ಡೆಫಿನಿಷನ್ ನೋಡಿರಿ. ಇಟ್ಸ್ ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಬಿಲಾಂಗಿಂಗ್ ಟು ಎ ಸೇಮ್ ಸ್ಪೀಶೀಸ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಆ್ಯಂಡ್ ಇನ್ ಎ ಪರ್ಟಿಕ್ಯುಲರ್ ಟೈಮ್. ಪಾಪ್ಯುಲೇಷನ್ ಅಂತ ಬಂದಾಗ ವಿ ಶುಡ್ ಆಲ್ವೇಸ್ ಸ್ಪೆಸಿಫೈ ವಿಚ್ ಸ್ಪೀಶೀಸ್ ವಿ ಆರ್ ಸ್ಪೀಕಿಂಗ್. ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವೇರ್ ಏನಂತ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಬಿಲಾಂಗಿಂಗ್ ಟು ಸೇಮ್ ಸ್ಪೀಶೀಸ್ ಲಿವ್ ದೇರ್. ಫಾರ್ ಎಕ್ಸಾಂಪಲ್, ಇಫ್ ಐ ಆಸ್ಕ್ ಯು ವಾಟ್ ಈಸ್ ದ ಹ್ಯೂಮನ್ ಪಾಪ್ಯುಲೇಷನ್ ಆಫ್ ಇಂಡಿಯಾ, ಅವಾಗ ನಿಮ್ಮ ಆನ್ಸರ್ ಏನಿರಬೇಕು 140 ಕ್ರೋರ್ ಅಥವಾ 130 ಕ್ರೋರ್ ಹ್ಯೂಮನ್ಸ್ ಇದ್ದಾರೆ ಇಂಡಿಯಾದಾಗ ಅಂತ ಹೇಳಿ. ಅಥವಾ ಇಫ್ ಐ ಆಸ್ಕ್ ಯು ವಾಟ್ ಈಸ್ ದ ಡಾಗ್ ಪಾಪ್ಯುಲೇಷನ್ ಆಫ್ ಸ್ಪೆಸಿಫಿಕ್ ಪ್ಲೇಸ್, ಇಂಡಿಯಾದ್ದೇ ಡಾಗ್ ಪಾಪ್ಯುಲೇಷನ್ ಅಂತ ಕೇಳಿದ್ರೆ ಎಷ್ಟು ಡಾಗ್ಸ್ ಇದಾವೆ ಅವೆಲ್ಲ ಕೂಡಿ ಒಂದು ಪಾಪ್ಯುಲೇಷನ್ ಆಗುತ್ತೆ. ಸೊ ಫಸ್ಟ್ಲಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಇಸ್ ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಬಿಲಾಂಗಿಂಗ್ ಟು ಎ ಸೇಮ್ ಸ್ಪೀಶೀಸ್. ಒಂದೇ ಸ್ಪೀಶೀಸ್ಗೆ ಬಿಲಾಂಗ್ ಆಗುವಂಥ ಆರ್ಗ್ಯಾನಿಸಮ್ಸ್ ಒಂದು ಪರ್ಟಿಕ್ಯುಲರ್ ಏರಿಯಾ ಅಲ್ಲಿ ಬದುಕಿದ್ರೆ ಇನ್ ಎ ಪರ್ಟಿಕ್ಯುಲರ್ ಟೈಮ್. ಪಾಪ್ಯುಲೇಷನ್ ಅಂತ ಹೇಳುವಾಗ ನಾನು ಏನಂತ ಕೇಳಿದೆ, ಇಂಡಿಯಾದಂತ ಕೇಳಿದೆ. ಐ ಸ್ಪೆಸಿಫೈಡ್ ದ ಏರಿಯಾ. ಅದ್ರ ಜೊತೆಗೆ ಐ ಶುಡ್ ಆಲ್ಸೋ ಸ್ಪೆಸಿಫೈ ಟೈಮ್. ಯಾವ ಒಂದು ವರ್ಷದಲ್ಲಿ ಕೇಳ್ತಿದ್ದೀನಿ, ಈ ಒಂದು ವರ್ಷದ ಅಥವಾ ಹೋದ ವರ್ಷದ ಕೇಳತ್ತೇನೋ ಅದ್ರ ಮೇಲೆ ನಾವೇನಂತ ಹೇಳ್ಬೋದು, ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ಪಾಪ್ಯುಲೇಷನ್ ಅಂತ ಬಂದಾಗ ದೇರ್ ಆರ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಇಂಟ್ರಾಕ್ಟಿಂಗ್ ಅಮಾಂಗ್ ದೆಮ್ಸೆಲ್ಸ್ ಇನ್ ದ ಎನ್ವಿರಾನ್ಮೆಂಟ್. ಒಂದು ಇಂಟರಾಕ್ಷನ್ ಆಗ್ತಿರುತ್ತೆ ಪಾಪ್ಯುಲೇಷನ್ಸ್ಗಳಲ್ಲಿ. ಬೇರೆ ಬೇರೆ ಸ್ಪೀಷೀಸ್ಗಳು ತಮ್ಮ ನಡುವೆ ಒಂದು ಇಂಟ್ರಾಕ್ಷನ್ ಮಾಡ್ತವೆ. ಆ ಇಂಟ್ರಾಕ್ಷನ್ ನಾವೇನಂತ ಕರಿತೀವಿ ಅಂತಂದರೆ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಪಾಪ್ಯುಲೇಷನ್ ಇಂಟರಾಕ್ಷನ್. ಆ್ಯಂಡ್ ದೀಸ್ ಇಂಟ್ರಾಕ್ಷನ್ ಕ್ಯಾನ್ ಬಿ ಆಫ್ 3 ಟೈಪ್ಸ್. ಒಂದು ಇಂಟ್ರಾಕ್ಷನ್ ಆಗಬೇಕಂತಂದರೆ, ಒಂದು ಸಂವಹನ ಆಗಬೇಕಂದ್ರೆ, ಕಮ್ಯುನಿಕೇಷನ್ ಆಗಬೇಕಂತಂದರೆ ಅಟ್ಲೀಸ್ಟ್ ನಮಗೆ ಇಬ್ಬರು ಆರ್ಗ್ಯಾನಿಸಮ್ಸ್ ಬೇಕು, 2 ಆರ್ಗ್ಯಾನಿಸಮ್ಸ್ ಬೇಕು. ಇವೆರಡು ಆರ್ಗ್ಯಾನಿಸಮ್ಸ್ಗಳ ನಡುವೆ ಆ ಇಂಟ್ರಾಕ್ಷನ್ ಆಗ್ತಿದ್ರೆ 3 ಪಾಸಿಬಲ್ ಔಟ್ಕಮ್ಸ್ ಇರುತ್ತೆ. ಫಸ್ಟ್ ಒನ್ ಈಸ್ ಪ್ಲಸ್ ಅಂತೇಳಿ ಸಿಂಬಲೈಸ್ ಮಾಡ್ತೀವಿ. ಇದನ್ನು ಬೆನಿಫಿಷಿಯಲ್ ಔಟ್ಕಮ್ ಇರುತ್ತೆ. ಅಂದರೆ ಯಾರಿಗಾದರೂ ಸಹಾಯ ಆಗ್ತಿರುತ್ತೆ, ಅದನ್ನು ನಾವು ಪ್ಲಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಇನ್ ಕೇಸ್ ಇಫ್ ದಟ್ ಈಸ್ ಮೈನಸ್ ಅಂತ ಇದ್ದರೆ, ನೋಡಿರಿ, ಮೈನಸ್ ಅಂತ ಸಿಂಬಲೈಸ್ ಮಾಡಿದರೆ ಇಟ್ ರೆಕಗ್ನೈಸಸ್ ಇಟ್ ಆ್ಯಸ್ ಎ ಹಾರ್ಮ್ಫುಲ್ ಇಂಟ್ರಾಕ್ಷನ್ ಅಥವಾ ಡೆಟ್ರಿಮೆಂಟಲ್ ಅನ್ನೋ ಒಂದು ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಮೈನಸ್ ಅಂದರೆ ಯಾವುದೋ ಒಂದು ಆರ್ಗ್ಯಾನಿಸಮ್ಗೆ ಹಾರ್ಮ್ ಆಗ್ತಾ ಇದೆ, ಆ ಥರ ಇಂಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ, ಹಾರ್ಮ್ಫುಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಇನ್ ಕೇಸ್ 0 ಅಂತ ಹಾಕಿದರೆ ವಿಲ್ ಬಿ ಟೆಲಿಂಗ್ ಇಟ್ ಆ್ಯಸ್ ನ್ಯೂಟ್ರಲ್ ಇಂಟ್ರಾಕ್ಷನ್. ಯಾವುದೇ ಹಾರ್ಮ್ ಕೂಡ ಆಗಿಲ್ಲ, ಡೆಟ್ರಿಮೆಂಟಲ್ಲೂ ಅಲ್ಲ, ಯಾವುದೇ ಒಂದು ಬೆನಿಫಿಟ್ ಕೂಡ ಆಗಿಲ್ಲ. ಆ ಥರ ಇದ್ದರೆ ಆ ಒಂದು ಪ್ರಾಣಿಗೆ 0 ಅನ್ನೋ ಒಂದು ಸಿಂಬಲ್ ಹಾಕ್ತೀವಿ. ಈ ಒಂದು ಬೇಸಿಸ್ ಮೇಲೆ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ NCERTದಾಗ. ಟೋಟಲ್ ದೇರ್ ಆರ್ 6 ಡಿಫ್ರೆಂಟ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ದಟ್ ಹ್ಯಾವ್ ಬೀನ್ ಮೆನ್ಷನ್ಡ್ ಇನ್ ದಿಸ್ ಟೇಬಲ್. ಈ ಒಂದು ಟೇಬಲಿಂದನೇ ಸಾಕಷ್ಟು ಬಾರಿ ನೀಟ್ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಭಾಳ ಸಲ ಬಂದವು. ಹಾಗಾಗಿ ಈ ಒಂದು ಟೇಬಲನ್ನು ಕರೆಕ್ಟಾಗಿ ಮೆಮರೈಸ್ ಮಾಡ್ಕೋಬೇಕು. ಯಾವ ಇಂಟ್ರಾಕ್ಷನ್ಸ್ ಕೊಟ್ಟಾರ ನೋಡಿರಿ. ಒಂದೇದ್ದು ಮ್ಯೂಚುವಲಿಸಮ್ ಅಂತ ಹೇಳಿ. ಮ್ಯೂಚುವಲಿಸಮ್ ಕ್ಯಾನ್ ಬಿ ಆಲ್ಸೋ ಕಾಲ್ಡ್ ಆ್ಯಸ್ ಸಿಂಬಯೋಟಿಕ್ ರಿಲೇಷನ್ ಅಂತ ಹೇಳಿ, ಸಿಂಬಯೋಟಿಕ್ ರಿಲೇಷನ್ಶಿಪ್. ದ ಪಾಪ್ಯುಲರ್ ಎಕ್ಸಾಂಪಲ್ ವಿಚ್ ಯು ಹ್ಯಾವ್ ಸ್ಟಡೀಡ್ ಇನ್ ದ ಫಸ್ಟ್ PUC ಆಲ್ಸೋ ಈಸ್ ಲೈಕಿನ್ಸ್ ಅನ್ನೋ ಒಂದು ಟಾಪಿಕನ್ನು ಕಲ್ತಿರ್ತೀವಿ. ಇನ್ ದಿಸ್ ಲೈಕಿನ್ಸ್ 2 ಆರ್ಗ್ಯಾನಿಸಮ್ಸ್ ಇರ್ತವೆ, ಆಲ್ಗೆ ಮತ್ತು ಫಂಗೈ. ಇವೆರಡು ಏನು ಮಾಡ್ತಾವಪ್ಪ ಅಂತಂದ್ರೆ ಒಟ್ಟೊಟ್ಟಿಗೆ ಬದುಕ್ತಾವೆ, ಸಹ ಬಾಳ್ವೆ ಮಾಡ್ತಿರ್ತಾವೆ, ಒಂದಕ್ಕೆ ಒಂದು ಹೆಲ್ಪ್ ಮಾಡಿಕೊಂಡು ತಾವು ಬದುಕ್ತಿರ್ತಾವೆ. ಆ ಥರ ಒಂದು ಇಂಟ್ರಾಕ್ಷನ್ನ ನಾವು ಮ್ಯೂಚುವಲಿಸಮ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಎರಡಕ್ಕೂ ಏನಾಗುತ್ತೆ ಅಂದರೆ ಬೆನಿಫಿಟ್ ಆಗುತ್ತೆ. 2 ಪ್ರಾಣಿಗಳು ಇಂಟ್ರಾಕ್ಷನ್ ಮಾಡತ್ತವೆ, ಆ 2 ಪ್ರಾಣಿಗಳಿಗೆ ಸಹಾಯ ಆಗತ್ತವೆ, ಒಂದಕ್ಕೊಂದು ಸಹಾಯ ಮಾಡ್ಕೊಂಡು ಬದುಕೋತಾವೆ. ಆ ಥರ ಒಂದು ಇಂಟ್ರಾಕ್ಷನ್ನ ನಾವು ಏನಂತ ಕರಿತೀವಿ, ಮ್ಯೂಚುವಲಿಸಮ್ ಅಂತ ಕರಿತೀವಿ. ಇಂಟ್ರಾಕ್ಷನ್ ಯಾವುದು ಅಂತಂದರೆ ಕಾಂಪಿಟೇಷನ್ ಅಂತ ಹೇಳಿ. ವೆನ್ ರಿಸೋರ್ಸಸ್ ಆರ್ ಲಿಮಿಟೆಡ್, ಬಹಳಷ್ಟು ಕಡಿಮೆ ರಿಸೋರ್ಸಸ್ ಇದ್ದಾಗ 2 ಪ್ರಾಣಿಗಳು, ಬೇರೆ ಬೇರೆ ಪ್ರಾಣಿಗಳು ಆ ರಿಸೋರ್ಸ್ಗೋಸ್ಕರ ಹೋರಾಡಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆ ಹೋರಾಟದಾಗ ಪ್ರಾಣಿಗಳಿಗೆ ಗಾಯ ಆಗುತ್ತೆ, ಹಾನಿ ಆಗುತ್ತೆ. ಈ ರೀತಿ ಒಂದು ಇಂಟ್ರಾಕ್ಷನ್ ನಾವು ಕಾಂಪಿಟೇಷನ್ ಅಂತ ಕರಿತೀವಿ. ವೆನ್ ಬೋತ್ ಆರ್ಗ್ಯಾನಿಸಮ್ಸ್ ಆರ್ ಇಂಟ್ರಾಕ್ಟಿಂಗ್, 2 ಆರ್ಗ್ಯಾನಿಸಮ್ಸ್ಗಳಿಗೆ ಹಾನಿ ಆದರೆ, ಮೈನಸ್ ಡೆಟ್ರಿಮೆಂಟಲ್ ಇಂಟ್ರಾಕ್ಷನ್ ಇದ್ದರೆ ಅದನ್ನು ನಾವು ಕಾಂಪಿಟೇಷನ್ ಅಂತ ಕರಿತೀವಿ. 3ನೇದು 4ನೇದು ನೋಡಿರಿ, ದೇ ಬೋತ್ ಸ್ಟಾರ್ಟ್ ವಿತ್ ಎ ವರ್ಡ್ P, ಪ್ರಿಡೇಷನ್ ಆ್ಯಂಡ್ ಪ್ಯಾರಾಸೈಟಿಸಮ್. ಪಿಯಿಂದ ಸ್ಟಾರ್ಟ್ ಆಗತ್ತವು. 2 ಇಂಟ್ರಾಕ್ಷನ್ ಒಂದೇ ರೀತಿ ಅದಾವೆ ನೋಡಿರಿ, ಪ್ಲಸ್ ಹಾಗೂ ಮೈನಸ್ ಅಂತ ಹೇಳಿ, ಪ್ಲಸ್ ಮೈನಸ್. ಹಾಗಾಗಿ ಪ್ರಿಡೇಷನ್ ಮತ್ತು ಪ್ಯಾರಾಸೈಟಿಸಮಲ್ಲಿ ಏನಾಗುತ್ತೆ ಅಂದರೆ ಪ್ಲಸ್ ಮೈನಸ್ ಕಂಡೀಷನ್ ಇದೆ. ಒಂದು ಪ್ರಾಣಿಗೆ ಕಂಪ್ಲೀಟಾಗಿ ಬೆನಿಫಿಟ್ ಆಗತಿ, ಇನ್ನೊಂದು ಪ್ರಾಣಿಗೆ ಹಾನಿ ಆಗತಿ. ಇಲ್ಲೂ ಕೂಡ ಪ್ಯಾರಾಸೈಟಿಸಮಲ್ಲಿ ನೋಡಿರಿ, ಒಂದು ಪ್ರಾಣಿಗೆ ಬೆನಿಫಿಟ್, ಇನ್ನೊಂದು ಪ್ರಾಣಿಗೆ ಹಾನಿ. ಪ್ರಿಡೇಷನ್ ಅಂತ ಬಂದಾಗ ಸ್ವಲ್ಪ ಹೇಳ್ಬೇಕಂದ್ರೆ ಪ್ರಿಡೇಷನ್ ಬಗ್ಗೆ ನೋಡಿರಿ, ಇಲ್ಲಿ 2 ಥರ ಪ್ರಾಣಿಗಳಿರ್ತವೆ. ಒಂದು ಪ್ರಿಡೇಟರ್, ಇನ್ನೊಂದು ಪ್ರೇ ಅಂತ ಹೇಳಿ. ಎ ವೆರಿ ಪಾಪ್ಯುಲರ್ ಎಕ್ಸಾಂಪಲ್ ಈಸ್ ಏನಪ್ಪ ಅಂತಂದರೆ, ಒಂದು ಹುಲಿ ಜಿಂಕೆನ ಬೇಟೆ ಆಡೋದು. ಹುಲಿ ಇಲ್ಲಿ ನಮಗೆ ಪ್ರಿಡೇಟರ್ ಹಾಗೂ ಜಿಂಕೆ ಅನ್ನೋದು ಏನಾಗುತ್ತೆ ಅಂತಂದರೆ ಪ್ರೇ ಅಂತ ಕರಿತೀವಿ. ಹುಲಿಗೆ ಸಹಾಯ ಆಗ್ತಿದೆ, ಊಟ ಸಿಗತಿ, ಬಟ್
ಒಂದು ಜಿಂಕೆಗೆ ಏನಾಗತ್ತೆ ಅಂತಂದ್ರೆ ಹಾನಿ ಆಗತ್ತೆ. ನಾವು ಇದನ್ನೇ ನೆನಪಿಡ್ಬೇಕಂತಿಲ್ಲ, ಆ ಜಿಂಕೆ ಕೂಡ ಏನಂತಂದರೆ ಒಂದು ಪ್ರಿಡೇಟರ್ ಆಗಿ ಆ್ಯಕ್ಟ್ ಆಗ್ಬೋದು. ಒಂದು ಜಿಂಕೆ ಹುಲ್ಲನ್ನು ತಿನ್ನತ್ತೆ ಅಂದ್ಕೊಡ್ರಿ, ಅಲ್ಲಿ ಜಿಂಕೆ ಕೂಡ ಏನಂತಂದರೆ ಒಂದು ಪ್ರಾಣಿನ ಸಾಯಿಸತಿ. ಗ್ರಾಸ್ ಈಸ್ ಆಲ್ಸೋ ಎ ಲಿವಿಂಗ್ ಬೀಯಿಂಗ್. ಹಾಗಾಗಿ ಇಲ್ಲಿ ಡಿಯರ್ ಕ್ಯಾನ್ ಬಿ ಎ ಪ್ರಿಡೇಟರ್ ಆ್ಯಂಡ್ ಗ್ರಾಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಪ್ರೆ. ಈ ರೀತಿ ಒಂದು ಇಂಟ್ರಾಕ್ಷನ್ ಕೂಡ ಇರ್ಬೋದು. ಅದರಲ್ಲಿ ಏನಾಗತ್ತೆ ನೋಡಿರಿ, ಡಿಯರ್ಗೆ ಪ್ಲಸ್ ಆಗತಿ, ಗ್ರಾಸ್ಗೆ ಮೈನಸ್ ಆಗತಿ. ಕಂಪಲ್ಸರ್ಲಿ ಪ್ಲಸ್ ಮೈನಸ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಪ್ರಿಡೇಷನ್ ಅಂತ ಕರಿತೀವಿ. ಪ್ಯಾರಾಸೈಟಿಸಮಲ್ಲೂ ಪ್ಲಸ್ ಮೈನಸ್ ಇದೆ. ಇಲ್ಲಿ ಎರಡು ಥರದ ಪ್ರಾಣಿಗಳು ಬರ್ತಾವೆ. ಹಾಗೆ ಯಾವಪ್ಪ ಅಂತ ನೋಡಿರಿ, ಯಾವ ಪ್ರಾಣಿಗಳು ಬರ್ತಾವೆ ಅಂತಂದರೆ ಇಲ್ಲಿ ನಾವು ಪ್ಯಾರಾಸೈಟ್ ಹಾಗೂ ಹೋಸ್ಟ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ರಾಣಿ ತನ್ನ ಉಳಿವಿಗಾಗಿ ತನ್ನ ಜೀವನ ಮಾಡೋಕ್ಕೆ ಬೇರೆ ಒಂದು ಪ್ರಾಣಿಯ ಮೇಲೆ ಅವಲಂಬಿತವಾಗಿರ್ತದೆ. ಅಂದರೆ ಕಂಪ್ಲೀಟ್ಲಿ ಡಿಪೆಂಡೆಡ್ ಆನ್ ಸಮ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ಇಟ್ಸ್ ಸರ್ವೈವಲ್. ಆ ಥರ ಪ್ರಾಣಿಯನ್ನು ನಾವೇನಂತ ಕರಿತೀವಿ, ಪ್ಯಾರಾಸೈಟಿಸಮ್ ಅಂತ ಕರಿತೀವಿ, ಪ್ಯಾರಾಸೈಟ್ ಅಂತ ಕರಿತೀವಿ. ಅದು ಫುಡ್ಗೋಸ್ಕರ ಆಗಿರ್ಬೋದು, ಶೆಲ್ಟರ್ಗೋಸ್ಕರ ಆಗಿರ್ಬೋದು. ಯಾವೊಂದು ಪ್ರಾಣಿ ಮೇಲೆ ಡಿಪೆಂಡ್ ಆಗಿದೆ ಆ ಪ್ರಾಣಿಯನ್ನು ನಾವೇನಂತ ಕರಿತೀವಿ, ಹೋಸ್ಟ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಇಲ್ಲಿ ಕೂಡ ಏನಂದರೆ ಒಂದು ಪ್ರಾಣಿಗೆ ಪ್ಲಸ್, ಇನ್ನೊಂದು ಪ್ರಾಣಿಗೆ ಮೈನಸ್, ಈ ರೀತಿ ಒಂದು ಇಂಟ್ರಾಕ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ಕಮೆನ್ಸಾಲಿಸಮ್ ಅಂತ ಹೇಳಿ. ಕಮೆನ್ಸಾಲಿಸಮ್ ಅಂತ ಬಂದಾಗ ಎರಡು ಪ್ರಾಣಿಗಳಲ್ಲಿ ಒಂದು ಪ್ರಾಣಿಗೆ ಪ್ಲಸ್ ಆಗತಿ, ಬೆನಿಫಿಟ್ ಆಗತಿ, ಯೂಸ್ ಆಗತಿ. ಇನ್ನೊಂದು ಪ್ರಾಣಿಗೆ ಯಾವುದೇ ಯೂಸ್ ಇಲ್ಲ, ಯಾವುದೇ ಏನಪ್ಪ ಅಂತ ಹಾರ್ಮ್ ಕೂಡ ಇಲ್ಲ, ಜಸ್ಟ್ ನ್ಯೂಟ್ರಲ್ ಇದೆ. ಇದು ಈ ಪ್ರಾಣಿಗೆ ಸಹಾಯನೂ ಆಗೋದಿಲ್ಲ, ಬೆನಿಫಿಟ್ ಆಗೋಲ್ಲ, ಬಟ್ ಒಂದು ಪ್ರಾಣಿಗೆ ಸಹಾಯ ಆಗತ್ತೆ. ಈ ಥರ ಇದ್ದರೆ ವಿಲ್ ಕಾಲ್ ದಟ್ ಇಂಟ್ರಾಕ್ಷನ್ ಆ್ಯಸ್ ಕಮೆನ್ಸಾಲಿಸಮ್. ಲಾಸ್ಟ್ಲಿ ವಿ ಹ್ಯಾವ್ ಅಮೆನ್ಸಾಲಿಸಮ್. ಇಲ್ಲಿ ಒಂದು ಪ್ರಾಣಿಗೆ ಹಾನಿ ಆಗ್ತಿದೆ, ಹಾರ್ಮ್ ಆಗ್ತಾ ಇದೆ, ಬಟ್ ಇನ್ನೊಂದು ಪ್ರಾಣಿಗೆ ಯಾವುದೇ ರೀತಿಯಿಂದ ಬೆನಿಫಿಟ್ ಆಗತ್ತಿಲ್ಲ, ಯಾವುದೇ ಹಾರ್ಮ್ ಆಗತ್ತಿಲ್ಲ, ಹಾನಿ ಆಗತ್ತಿಲ್ಲ. ಈ ಥರ ಕಂಡೀಷನ್ಗೆ ಅಮೆನ್ಸಾಲಿಸಮ್ ಅಂತ ಕರಿತೀವಿ. ಈ ಪ್ರತಿಯೊಂದು ಇಂಟ್ರಾಕ್ಷನ್ಸ್ಗಳ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ ಥ್ರೂ ಭಾಳಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಯಾರ. ಆ ಒಂದು ಡಿಫ್ರೆಂಟ್ ಇಂಟ್ರಾಕ್ಷನ್ಸ್ಗಳ ಬಗ್ಗೆ ಒಂದು ವಿಡಿಯೋ ಸೀರೀಸ್ ಕೂಡ ಮಾಡ್ತೀನಿ ನಾನು. ಬಟ್ ದಿಸ್ ಟೇಬಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ IMP. ಸ್ಟಾರ್ ಮಾರ್ಕ್ ಹಾಕ್ಕೊಡ್ರಿ, 5 ಸ್ಟಾರ್ ರೇಟಿಂಗ್ ಕೊಡ್ರಿ ಇದಕ್ಕೆ. ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಸಿಂಬಲ್ಸ್ ಮೇಲೆ ಸಾಕಷ್ಟು ಕ್ವಶನ್ಸ್ ಬರುತ್ತೆ. 100% ಈ ಒಂದು ಟಾಪಿಕ್ಕಿಂದ ನೀಟಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಟೇಬಲ್ನ ಕರೆಕ್ಟಾಗಿ ಮೆಮೊರೈಸ್ ಮಾಡಿಕೊಡ್ರಿ. ದೇರ್ ಆರ್ ವೆರಿ ಲೆಸ್ ಡೇಸ್ ರಿಮೈನಿಂಗ್ ಫಾರ್ ಯುವರ್ ನೀಟ್ ಎಕ್ಸಾಮ್. ನಿಮ್ಮ ಪ್ರಿಪ್ರೇಷನಲ್ಲಿ ನೀವಿರ್ರಿ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊತೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.